ಬಂದು 6 feet ಹೈಟ್ ಆಮೇಲೆ ಇದಾದ್ಮೇಲೆ ಇದು ನಮಗೆ ಬಿಡ್ತೀವಿ ಬೇಸ್ಟ್ ತಗೊಂಬಂದು ಅದು ಮಾತಾಡೋಣ. ಕೆಂಪೇಗೌಡ ಇಲ್ಲ ಅಂತ ಇಲ್ಲ बकरा ಎಲ್ಲ ಸಮಸ್ತ ಕುಲಬಾಂಧವ ಪರವಾಗಿ ಏನು ಇವತ್ತು ಈ DVG ಸರ್ಕಲಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಸ್ಥಾಪನೆಗೆ ಬಂದಿರುವಂಥ ನಮ್ಮ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದ ನಾಗೇಶ್ ಅವರಿಗೆ ನಮ್ಮ ಮುಳಬಾಗ ತಾಲೂಕಿನ ಎಲ್ಲ ಕುಲಬಾಂಧವ ಪರವಾಗಿ ಎಲ್ಲ ಜನತೆ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಆಮೇಲೆ ಏನು ಇವತ್ತು ಈ ನಮ್ಮ ದಿವಂಗತ ಧೀಮಂತ ನಾಯಕರಾದ ಆಲಂಗೂರು ಶ್ರೀನಿವಾಸ ಪ್ರತಿಮೆ ಇಲ್ಲೇ ನಿಲ್ಲಿಸಬೇಕು ಅಂತ ಸಾಮಾನ್ಯ ನಾಗೇಶ್ ಅವರು ನಮಗೆ ಪ್ರಪೋಸ್ ಮಾಡಿದಾಗ, ಸ್ವಾಮಿ ನಾನು ಒಬ್ಬ ತಮ್ಮನಾಗಿ ಕೆಂಪೇಗೌಡರ ಅಧ್ಯಕ್ಷನಾಗಿ ನಾನು ಪ್ರಪೋಸ್ ಮಾಡಲ್ಲ, ತಾವು ಮಾಡೋದನ್ನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಕ್ಕೆ, ರೀ ಕೆಂಪೇಗೌಡರು ಶ್ರೀನಿವಾಸ ಬಗ್ಗೆ ನಾನು ಮಾತಾಡ್ತಾಯಿಲ್ಲ, ಅವರು ನಮ್ಮ ಮುಳಬಾಗ ಮಾಡಿರುವಂಥ ನಾಯಕರು ಆಲಂಗೂರು ಶ್ರೀನಿವಾಸ ಅವರು, ಅದು ನನ್ನ ಸ್ವಇಚ್ಛೆಯನ್ನು ನಾನು ಪ್ರಪೋಸ್ ಮಾಡ್ತಾಯಿದ್ದೀನಿ ಅಂತ ಸನ್ಮಾನ್ಯ ಶ್ರೀ ನಾಗೇಶ್ ಅವರು ಹೇಳಿದ್ದಕ್ಕೆ, ಸ್ವಾಮಿ ನಂದು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಕ್ಕೆ ನಾಗೇಶ್ ಅವರು ಹೇಳಿದ್ದಾರೆ, ದಯವಿಟ್ಟು ನಾನು ಎಲ್ಲ ನಮ್ಮ ಕುಲಬಾಂಧವರೆಲ್ಲ ಕಳಿಸ್ಕೊಂಡು ನಾನು ಮಾತಾಡ್ತೀನಿ, ಅದಕ್ಕೆ ನಿಮ್ಮ ಚಿಂತೆ ಬೇಡ, ಅದು ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡಿದ್ದಾರೆ. ಹಂಗಾಗಿ ವೈಯಕ್ತಿಕವಾಗಿ ನಾನು ಅವ್ರಿಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳ್ತಾಯಿದ್ದೆ. ಯಾಕಪ್ಪ ಅಂದರೆ
ಒಬ್ಬ ನಮ್ಮ ಅಣ್ಣನ ಬಗ್ಗೆ ಕಾಳಜಿ ಎಲ್ಲ 24 ಗಂಟೆ ಒಡನೋಟ ಅಂತ ಯಾವುದೂ ಮಾಡ್ತಾಯಿಲ್ಲ. ಇದಕ್ಕೆ ಜಾಸ್ತಿ ಮುತುವರ್ಜಿ ಕೊಟ್ಟು ಆಲಂಗೇಶ್ವರ ಪ್ರತಿಮೆ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒನ್ಸ್ ಅಗೈನ್. ಯಾಕಂದರೆ ಒಬ್ಬ ಕೆಂಪೇಗೌಡ ಆಚರಣಾ ಸಮಿತಿ ಅಧ್ಯಕ್ಷನಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಳ್ಳೆಯ ಜಾಗದಲ್ಲಿ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ವಿಧವಾದ ಸೌಕರ್ಯವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಮೊನ್ನೆ ಹೇಳ್ದಂಗೆ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಒಕ್ಕಲಿಗರಲ್ಲಿ ಹೋಗ್ಬಿಟ್ಟು ನಾವು ಕಂಪ್ಲೀಟಾಗಿ ಚಂದ ಎತ್ತಿ 1 ರೂಪಾಯಿಯಿಂದ 1 ಲಕ್ಷ ಆಗಲಿ ಅದು ಆಗಿಬಿಟ್ಟಿದ್ದವರಿಗೆ ಚಂದ ಎತ್ತಿ ಪ್ರತಿಭೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕರೋನಾಯಿಂದ ಸ್ವಲ್ಪ ಲೇಟ್ ಆಯಿತು. ಸೊ ನೆಕ್ಸ್ಟ್ ಕರೋನಾ ಆದಮೇಲೆ ಮೋಸ್ಟ್ಲಿ ಆಫ್ಟರ್ ಸಂಕ್ರಾಂತಿ, ಯಾಕಂದರೆ ಇವತ್ತು ಪಾಯಿ ಹಾಕಿ ಫೌಂಡೇಶನ್ ಹಾಕಿ ಮುಗಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿದೆ. ಇವಾಗ ನಾವು ಸಂಕ್ರಾಂತಿ ಆದ ತಕ್ಷಣ ಕೆಂಪೇಗೌಡ ಪ್ರತಿಭೆಗೆ ಎಷ್ಟು ಹಣ ಕೂಡಿಸ್ಬೇಕು ಅಂದರೆ ನಾವೆಲ್ಲ ಕಮಿಟಿ ಕೂತ್ಕೊಂಡು ಕಮಿಟಿ ಮಾಡಿ ನಮ್ಮ ಒಕ್ಕಲಿಗ ಸಂಘ ನಾಯಕರು, ನಮ್ಮ ಕುಲ ಬಾಂಧವರು ಹಾಗೂ ಯಾಕಂದರೆ ಕೆಂಪೇಗೌಡ ಇಸ್ ನಾಟ್ ಬಿಲಾಂಗ್ಸ್ ಟು ಓನ್ಲಿ ಒಕ್ಕಲಿಗ, ಎಲ್ಲ ಜಾತಿಗೂ ನೋಡಿ 500 ವರ್ಷ ಮುಂದೆಯೇ ಒಂದು ಬೆಂಗಳೂರು ಸಿಟಿ ಕಟ್ಟಿರುವಂಥ ಜಾತ್ಯತೀತವಾಗಿ ಕಟ್ಟಿರುವಂಥ ನಗರ ಅಂದರೆ ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಜಿಲ್ಲೆ, ಬೆಂಗಳೂರು ನಗರ. ಹಂಗಾಗಿ ಇದಕ್ಕೆ ಕೆಂಪೇಗೌಡ ನಾಟ್ ಬಿಲಾಂಗ್ಸ್ ಟು ಒಂದು ಕಮ್ಯುನಿಟಿ. ನಮ್ಮ ಜಾತಿ ಹುಟ್ಟಿದ್ದಾರೆ ಅಷ್ಟೇ. ಕೆಂಪೇಗೌಡ ಎಲ್ಲ ಜಾತಿಯವರಿಗೂ ಸೀಮಿತ. ಅದಕ್ಕೆ ನಾಡಪ್ರಭು ಅಂತ ಹೇಳಿದ್ದಾರೆ. ಹಂಗಾಗಿ ಆ ಪ್ರತಿಮೆಗೆ ಪ್ರತಿಯೊಬ್ಬರು ನಾವು ಹಣ ಸಹಾಯ ತಗೊಂಡು ಪ್ರತಿಮೆ ಮಾಡಬೇಕು. ಅವರ ನೆಕ್ಸ್ಟ್ ಬರ್ತ್ಡೇಗೆ ಅದನ್ನು ಮಾಡೋಕ್ಕೆ ನಾವು ಸಚಿವರ ಹತ್ರ ಟೈಮ್ ತಗೊಂಡು ನಮ್ಮ ಕುಲಭವನನ್ನು ಸೇರಿಸ್ಕೊಂಡು ಮೀಟಿಂಗ್ ಹೆಂಗೆ ಮಾಡಬೇಕು ಅದ್ರ ಬಗ್ಗೆ ಮುಂದೆ ಮಾತಾಡ್ತೀವಿ. ನೆಕ್ಸ್ಟು ದಿನಾಂಕನ ನಿಗದಿ ಮಾಡ್ತೀವಿ. ಇವಾಗ 9ನೇ ತಾರೀಕು ಆಲಂಗು ಶ್ರೀನಿವಾಸ ಪುಣ್ಯ ತಿಥಿಯಿಂದ ಮಾಡಲೇಬೇಕು ಅಂತ ಅವರ ಅಭಿಲಾಷೆ ಇತ್ತು. ಹಂಗಾಗಿ ಸ್ವಾಮಿ ನಿಮ್ಮಿಷ್ಟ, ಯಾಕಂದರೆ ಅಷ್ಟು ನೀವು ಮುತುವರ್ಜಿ ಮಾಡ್ತಾಯಿದ್ದೀರ ಆ ಶ್ರೀನಿವಾಸ ಬಗ್ಗೆ, ಅದಕ್ಕೆ ಎರಡನೇ ಮಾತಿಲ್ಲ ಅಂತ ಹೇಳಿಬಿಟ್ಟು ನಾನು ಏನು ಇವತ್ತು ಸ್ಥಳ ಪರಿಶೀಲನೆ ಮಾಡುವಂಥ ನಾಗೇಶ್ ಅವರಿಗೆ ಹಾಗೂ ಮುನ್ಸಿಪಾಲ್ ಕಮಿಷನರ್ ಅವರಿಗೆ, ಆಮೇಲೆ ತಾಲೂಕು ಸಮಿತಿ ಅಧ್ಯಕ್ಷರಿಗೆ, ಆಮೇಲೆ ಎಲ್ಲ ನಮ್ಮ ಇವರಿಗೆ ಮುನ್ಸಿಪಾಲ್ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ, ಎಲ್ಲ ಡೈರೆಕ್ಟರ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಜಾತ್ಯತೀತವಾಗಿ ಎಲ್ಲ ಹಳೆಬೆಲ್ಲ ಇದ್ದಾರೆ ನಮ್ಮದೆಲ್ಲ. ಯಾಕೆಂದೆಲ್ಲ ಓಲ್ಡ್ ಬ್ರದರ್ಸ್ ಆಫ್ ದ ಆಲಂಗು ಫ್ಯಾಮಿಲಿ. ಹಂಗೆ ಅವ್ರ ಪರವಾಗಿ ನಾನು ಎಲ್ಲರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಅದಕ್ಕೆ ಪೂರ್ಣಗೊಳಿಸಿ ಎಲ್ಲ ಮುಂದಿನ ದಿನದಲ್ಲಿ ದೊಡ್ಡ ಫಂಕ್ಷನ್ ಮಾಡಬೇಕು ನನ್ನ ಕೋರಿಕೆ. ಇದರ ಸೈಜ್ ಬಂದು 18ಕ್ಕೆ 12 ಅದು ಕೆಂಪೇಗೌಡದು. ಸುಮಾರು ಇನ್ನು ಅದು ಫೈನಲ್ ಮಾಡಬೇಕು. ನನ್ನ ಲೆಕ್ಕ ಪ್ರಕಾರ ಅದು ಶಿಲ್ಪಿ ಬಂದಾಗ ಅದಕ್ಕೆ ಕಂಪ್ಲೀಟಾಗಿ ಮೆಜರ್ಮೆಂಟ್ ಕೊಡ್ತಾರೆ. ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ಹೈಟು ಎಷ್ಟು ಏನು ಬರಬೇಕು ಅಂತ. ಬಟ್ ಒಂದಂತೂ ಗ್ಯಾರಂಟಿ ಇದೆ, ನಮ್ಮ ಅದ್ರ ಬಗ್ಗೆ ಏನು ಮಾಡಬೇಕು ಅಂದರೆ ಕುದುರೆ ಮೇಲೆ ಕೂತ್ಕೊಂಡು ಮಾಡಲೇಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮ ಮಿನಿಸ್ಟರ್ ಸಾಹೇಬಿಗಿತ್ತು. ಆಮೇಲೆ ನಮ್ಮ ಕುಲಬಾಂಧವರು ಅದಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಮುಳಬಾಗಿಲು ತಾಲೂಕಿನಾದ್ಯಂತ ಕೆಂಪೇಗೌಡ ರಥ ಕಳಿಸಿ ದುಡ್ಡು ವಸೂಲು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೋಗ್ಬಿಟ್ಟಿಂದ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ವಸೂಲು ಮಾಡಿ ತದನಂತರ ನಾವು ಹೇಳ್ತೀವಿ ಎಷ್ಟು ಹೈಟು. ಎಲ್ಲ ಕುಲಬಾಂಧವರೇ ಹಾಗೂ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ನಾಗೇಶಣ್ಣವರೇ ಹಾಗೂ ಶಿವಣ್ಣವರೇ, ಈ ದಿವಸ ಇಲ್ಲಿ ನಮ್ಮ ಈ ಕೆಂಪೇಗೌಡರ ವಿಗ್ರಹ ಮತ್ತು ಆಲಂಗೂರು ಶ್ರೀಣ್ಣನವರ ವಿಗ್ರಹ ಇಡಬೇಕು ಅಂತೇಳಿ ನಮ್ಮ ಮಾನ್ಯ ಮಂತ್ರಿಗಳು ಸುಮಾರು ದಿನಗಳಿಂದ ಅವರು ಶಾಸಕರಾದಾಗಿಂದ ಅದೇ ಮಾತು ಹೇಳ್ತಾ ಇದ್ದಾರೆ. ಅವರು ಇಲ್ಲ ನಾನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಅವರು ತುಂಬ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ದಿವಸ ಇದು ಸಹ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಆಲಂಗೂರು ಶ್ರೀಣ್ಣನವರು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಏನಿದೆ ಅದನ್ನು ಅವರು ಮಾಡಿದ್ರು. ಅವ್ರ ಪೀರಿಯಡಲ್ಲೇ ಅದಾಗಿದ್ದು ಅಲ್ವಾ. ಅವರು ಸ್ಟ್ಯಾಚು ಕೂಡ ಅವರೇ ಮಾಡಿಕೊಟ್ಟಿದ್ದು. ಅದರಿಂದ ಅವರ ಒಂದು ವಿಗ್ರಹವನ್ನು ಇಲ್ಲಿ ಇಡೋದ್ರಿಂದ ಎಲ್ಲ ಜನತೆಗೂ ಸಂತೋಷ ಆಗುತ್ತೆ ಅಂತ ಹೇಳ್ತಾ ನಮ್ಮ ಮಾನ್ಯ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.